ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ, ಅದಕ್ಕೆ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅವಳಿಗೆ ರಾಗಿ ಸರಿ ಮಾಡಿಸಿ ಇವತ್ತು ಅನ್ನ ಪ್ರಸನ್ನ ಮಾಡ್ತಾ ಇದ್ದೀವಿ ಅವಳಿಗೆ. ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ. ಇವಾಗ ನಾನು ಏನು ಮಾತಾಡಿದ್ನಲ್ಲ ಅದು ನೆನೆಸ್ಕೊಂಡ್ರೆ ಅದನ್ನ ವೀಡಿಯೋ ನೋಡಿದ್ರೆ ನನಗೆ ಇವಾಗಲೂ ನಗು ಬರುತ್ತೆ. ಅದು ಏನಪ್ಪ ಅಂದರೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಸುಮ್ಮನೆ ಹಾಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ ವೀಡಿಯೋ ಮಾಡಿಕೊಂಡು, ಅಂದರೆ ಮನೆ ಕ್ಲೀನ್ ಮಾಡಿಕೊಂಡು ನಾನು ನಮ್ಮಮ್ಮ ವೀಡಿಯೋ ಮಾಡಿಕೊಂಡು ಈ ಥರ ಪ್ರಾಕ್ಟೀಸ್ ಮಾಡೋ ಥರ ಮಾಡ್ತಾಯಿದ್ದಿದ್ದು. ಹಿಂಗೆ ಮಾತಾಡಬೇಕು ಅಂದರೆ ವಾಯ್ಸ್ ಓವರೆಲ್ಲ ಈ ಥರ ಕೊಡಬೇಕು, ಹೀಗೆ ಮಾತಾಡಬೇಕು ಅಂತ. ಸೊ ಅದನ್ನೇ ನಾನೀಗ ವೀಡಿಯೋ ಹಾಕಿದ್ದೀನಿ. ಏನಪ್ಪ ಅಂತ ಅಂದರೆ ಅವಾಗೇನು ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನಾನು ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದಷ್ಟೇ, ಸುಮ್ಮನೆ ಪ್ರಾಕ್ಟೀಸ್ಗಿರಲಿ ಅಂತ ಶೂಟ್ ಮಾಡ್ಕೊಂಡಿದ್ದು. ನನ್ನ ಮಗಳಿಗೆ 6 ಮಂತ್ ಕಂಪ್ಲೀಟ್ ಆದಮೇಲೆ ಅವಳಿಗೆ ಊಟ ತಿನ್ನಿಸ್ಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ನಾವು. ಮತ್ತು ನಾವು ಟೆಂಪಲೆಲ್ಲೂ ಹೋಗಿರಲಿಲ್ಲ ಅನ್ನಪ್ರಸನ್ನ ಮಾಡಿಸೋದಕ್ಕೆ. ಮನೇಲೇ ಒಂದು ಚಿಕ್ಕದಾಗಿ ಪೂಜೆ ಮಾಡಿಬಿಟ್ಟು ನಾವೇ ಊಟ ಮಾಡಿಸೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾನು ನಮ್ಮಮ್ಮ ರೆಡಿ ಮಾಡಿಕೊಂಡು, ನಾನು ಮೊದಲನೇ ಬಾರಿಗೆ ಅವಳಿಗೆ ರಾಗಿ ಸರಿನ ತಿನ್ನಿಸಿದ್ದೆ. ನಾನು ಅದನ್ನು ಹೇಗೆ ಪ್ರಿಪೇರ್ ಮಾಡಿಕೊಂಡೆ ಅಂದರೆ, ಒಂದು 7 ಡೇಸ್ ಮುಂಚೆನೇ ರಾಗಿನ ನೀಟಾಗಿ ಒಂದು 7 to 8 ಟೈಮ್ಸ್ ವಾಶ್ ಮಾಡಿಬಿಟ್ಟು ಮತ್ತು ನೀರೆಲ್ಲ ಸೋಸಿಬಿಟ್ಟು ಓವರ್ ನೈಟು ಒಂದು ಬಟ್ಟೆಗೆ ಕಟ್ಬಿಟ್ಟು ಇಟ್ಬಿಟ್ಟಿದ್ದೆ. ಅದು ಒಂದು 2 ಡೇಸಿಗೆ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನು ಸ್ವಲ್ಪ ಬಿಸಿಲಿಗೆ ಹಾರಾಕ್ಬಿಟ್ಟು ಆಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೆ. ರೋಸ್ಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಪೌಡ್ರ್ ಮಾಡಿ ಅದನ್ನು ಜರಡಿ ಮಾಡಿ ಫೈನ್ ಪೌಡ್ರ್ ಬರುತ್ತೆ, ತುಂಬ ಚಿಕ್ಕದಾಗಿ ಪೌಡ್ರ್ ಮಾಡಿಕೊಂಡು ಒಂದು ಕಂಟೈನರಿಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಫಸ್ಟ್ ಟೈಮ್ ತಿಂತಿರೋದಲ್ವ, ಅವಳಿಗೆ ಇಷ್ಟ ಆಗುತ್ತೋ ಇಲ್ವಾ ಅಂತ ಸ್ವಲ್ಪ ಭಯ ಕೂಡ ಇತ್ತು. ಅವಳು ಹೇಗೆ ರಾಗಿ ಸರಿನ ಇಷ್ಟಪಟ್ಟಳು ಮತ್ತು ಹೇಗೆ ಊಟ ಮಾಡಿದ್ಲು ಅಂತ ಮುಂದೆ ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ ನೋಡಿ. ನನಗೊಂದು ಆಸೆ ಇತ್ತು, ಆ್ಯಕ್ಚುಲಿ ನನ್ನ ಮಗಳು ಯಾವುದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾಳೆ ಅಂತ ಚೆಕ್ ಮಾಡಬೇಕಿತ್ತು. ಸೊ ಹಾಗಾಗಿ ಒಂದು ಬೌಲಲ್ಲಿ ರಾಗಿ ಸರಿ ಮಾಡಿಟ್ಟಿದ್ದೆ ಮತ್ತು ಅದ್ರ ಪಕ್ಕ ಒಂದು 500 ಕ್ಯಾಶು, ಹಾಗೆ ಒಂದು ಬುಕ್ಕು, ಕೃಷ್ಣ ಬುಕ್ಕು, ಹಾಗೆ ಒಂದು ಡಾಲ್ ಸಹ ಇಟ್ಟಿದ್ದೆ. ನೀವೇ ನೋಡಿ ಅವಳು ಮೊದಲು ಏನು ಸೆಲೆಕ್ಟ್ ಮಾಡ್ತಾಳೆ ಅಂತ. ನೋಡ್ತಾನೆ ಇಲ್ಲ, ತೆಗಿ ಲೈಟ ನೋಡೋಣ. ಊಟಕ್ಕೆ ಕೈ ಹಾಕ್ಬಿಟ್ಲು, ಮತ್ತು ತೆಗ್ದಿಡ್ಕೊ ಚೆಲ್ಲ. ಓಯೋ ಸುಡ್ತಾ. ಕೊನೆಗೂ ನೀವೇ ನೋಡಿದ್ರಲ್ಲ, ನನ್ನ ಮಗಳು ದುಡ್ಡು ಮುಟ್ಲೇ ಇಲ್ಲ.
ಅವಳು ಮೊದಲನೇ ಆದ್ಯತೆ ಊಟಕ್ಕೆ ಆಗಿತ್ತು. ಸೊ ತುಂಬಾ ಖುಷಿ ಆಯಿತು, ಊಟನೇ ಸೆಲೆಕ್ಟ್ ಮಾಡ್ಕೊಂಡ್ಲಲ್ಲ ಅಂತ. ಆ ದೇವರು ನನ್ನ ಮಗಳಿಗೆ ಏನು ಕಷ್ಟ ಕೊಟ್ರೂ ಅವಳ ಮನೆ ತುಂಬ ದವಸ ಧಾನ್ಯ ತುಂಬಿರಲಿ ಅಂತ ನಾನು ಆಶಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಅಂತ ರೆಕಾರ್ಡ್ ಮಾಡಿದ್ದಲ್ಲ. ಮತ್ತು ಈ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಕರೆಂಟ್ ಸಹ ಹೋಗ್ಬಿಡ್ತು, ಹಾಗೆ ಕ್ಲಾರಿಟಿ ಸಹ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡಿದ್ದು, ಸ್ವಲ್ಪನಾದರೂ ಚೆನ್ನಾಗಿ ಬರಲಿ ಅಂತ ಸುಮ್ಮನೆ ಸಿಂಪಲ್ಲಾಗಿ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಹಾಗೆ ನನಗೇನಾದ್ರು ಕ್ವಶನ್ ಕೇಳಬೇಕು ಅಂತ ಇದ್ರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ನಾನು ಅದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಹ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.